ಎಲ್ಲರಿಗೂ ಗೋಲ್ಡನ್ ಸ್ಪೂನ್ ಕಿಚನ್ಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂದರೆ ಮೊಟ್ಟೆ ಪಲ್ಯ ಅಥವಾ ಎಗ್ ಬುರ್ಜಿ ಅಂತ ಹೇಳ್ಬೋದು. ಸೊ ತುಂಬ ಸಿಂಪಲ್ ಆಗಿ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಅನ್ನ ಸಾಂಬಾರು ಇರುತ್ತೆ, ನೆಂಚೋದಕ್ಕೆ ಸೈಡ್ಸಿಗೆ ಏನೂ ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ನೀವು ಈ ಥರ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಇಲ್ಲಿ ನಾನು 1/4 ಕಪ್ ಆಗೋಷ್ಟು ತುರಿದಿರೋವಂಥ ಕಾಯಿ, 3 ಮೀಡಿಯಮ್ ಸೈಜ್ ಈರುಳ್ಳಿನ ಎತ್ತಿಟ್ಕೊಂಡಿದ್ದೀನಿ, ಮತ್ತು 2 ಹಸಿರು ಮೆಣಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ನಾವೀಗ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ನೋಡಿ, ಈ ಥರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ನಾನು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೋಡಿ, ಎಣ್ಣೆ ಕಾದಾದ್ಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೀಗ ಗೋಲ್ಡನ್ ಫ್ರೈ ಬರಬೇಕು. ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಾದ್ರದ್ದು. ನೋಡಿ, ಇವಾಗ ಗೋಲ್ಡನ್ ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಅಂತ ಆಯ್ತು. ಇವಾಗ ನಾನು ಇದಕ್ಕೆ ಒಂದು 5 ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಹಾಕಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಹುಷಾರಾಗಿ ಹೊಡೆದು ಹಾಕಿ, ಇಲ್ಲಾಂದರೆ ಅದು ಮೊಟ್ಟೆದು ಚೂರು ಇರುತ್ತೆ, ಅದು ಬಿದ್ದುಬಿಡುತ್ತೆ. ಸೊ ನೋಡಿ, ಈಗ ನಾನೊಂದು 5 ಮೊಟ್ಟೆನ ಹೊಡೆದು ಹಾಕಿದ್ದೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಅರಿಶಿನ ಪುಡಿ ಅಥವಾ ಗರಂ ಮಸಾಲ ಬೇರೆ ಥರನೂ ಯೂಸ್ ಮಾಡ್ಬೋದು, ಬಟ್ ನಾನು ಅದನ್ನೆಲ್ಲ ಯೂಸ್ ಮಾಡ್ತಿಲ್ಲ. ಈ ಥರ ಮಾಡ್ಕೊಂಡ್ರೆ ಸಿಂಪಲಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಫಸ್ಟ್ ಟೈಮ್ ಏನಾದ್ರು ಈ ಥರ ಮಾಡ್ತಿದ್ರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ನಾವು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ. ನಾವು ಈಗ ಜಾಸ್ತಿ ಕೈ ಆಡ್ಕೊಬಿಡೋದು ಬೇಡ, ಸ್ವಲ್ಪ ನಿಧಾನವಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಅದು ಉದುರಾಗೋ ಥರ. ನೋಡಿ, ಈಗ ಉದುರಾಗಿದೆ. ಇವಾಗ ನಾವು ಸ್ವಲ್ಪ ಐ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಅದು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಉದುರಾಗಿ ಆಗಿದೆ. ಇವಾಗ ನಾವು ಇದಕ್ಕೀಗ 1/4 ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. 1/4 ಕಪ್ ಆಗೋಷ್ಟು ಕಾಯಿ ತುರಿನ ಹಾಕಿ ನಾವೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆನೇ ಅದನ್ನು. ನೋಡಿ, ಈಗ ನೀಟಾಗಿ ಫ್ರೈ ಆದಮೇಲೆ ನಾನು ಕೊನೆಗೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಸಹ ಫ್ರೈ ಮಾಡಿಕೊಂಡ್ರೆ ಮುಗೀತು, ಫೈನಲಿ ಎಗ್ ಬುರ್ಜಿ ರೆಡಿ ಆಗುತ್ತೆ. ಸೊ ಮನೇಲಿ ಯಾರಾದರೂ ನೆಂಟರಿಸ್ಟ್ರು ಬಂದರೆ ಸಡನ್ಲಿ, ಈಗ ಮನೇಲಿ ಏನೂ ಇರೋಲ್ಲ ಅಂಥ ಟೈಮಲ್ಲಿ ನೀವು ಈ ಥರ ಮಾಡ್ಕೊಳ್ಬೋದು. ಮಕ್ಕಳಿಗೆ ಇದನ್ನು ಲಂಚ್ ಬಾಕ್ಸ್ ಜೊತೆ ಎಲ್ಲ ಕೊಟ್ಟು ಕಳಿಸ್ಬೋದು, ಸೈಡ್ಸ್ ಆಗಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ಈ ಥರ ಒಂದು ರೆಸಿಪಿನ ಟ್ರೈ ಮಾಡ್ತಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಇದೇ ಥರ ಮೋರ್ ಕುಕಿಂಗ್ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಸ್ಟೇ ಹೆಲ್ದಿ.